ಕಳೆದ ಕೆಲವು ದಿನಗಳಿಂದ ಶ್ರುತಿ ಹಾಸನ್ ಮತ್ತು ಸಮಂತಾ ಇಬ್ಬರು ಹೆಚ್ಚು ಪ್ರಮಾಣದಲ್ಲಿ ತಮ್ಮನ್ನ ಕಾಲಿವುಡ್ ಸಿನಿಮಾಗಳಲ್ಲಿ ತೊಡಗಿಸಿಕೊಂಡು ಬಿಟ್ಟಿದ್ದಾರೆ. ಈಗಾಗಲೇ ಸಮಂತಾ ಚಿಯಾನ್ ವಿಕ್ರಮ್ ಹಾಗೂ ಧನುಷ್ ಜೊತೆಯಲ್ಲಿನ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ರೆ, ಇತ್ತ ಶ್ರುತಿ ಹಾಸನ್ ಕೂಡ ವಿಜಯ್ ಅಭಿನಯದ ಪುಲಿ ಚಿತ್ರದಲ್ಲಿ ಹಾಗೂ ಸೂರ್ಯ ಅಭಿನಯದ ಸಿಂಗಂ 3ನಲ್ಲಿ ತೆರೆ ಹಂಚಿಕೊಳ್ಳೋಕೆ ರೆಡಿಯಾಗಿದ್ದಾಳೆ. ಒಟ್ಟಾರೆ ಈ ತಾರೆಗಳ ನಡುವೆ ಕಾಲಿವುಡ್ನಲ್ಲಿ ಸ್ಪರ್ಧೆ ನಡೀತಿದೆ. ಸಲ್ಮಾನ್ ಖಾನ್ ಬಗ್ಗೆ ಈಗ ದಿನಕ್ಕೊಂದು ಸುದ್ದಿ. ಈಗಾಗಲೇ ಬಿಗ್ ಬಾಸ್ ರಿಯಾಲಿಟಿ ಶೋ ಅನೇಕ ಅವತರಣಿಕೆಗಳನ್ನ ಸಲ್ಮಾನ್ ಖಾನ್ ಅವರು ನಡೆಸಿಕೊಟ್ಟಿದ್ದಾರೆ. ಆದ್ರೆ ಬಿಗ್ ಬಾಸ್ 8 ಅಷ್ಟೊಂದು ಯಶಸ್ವಿಯಾಗಿರಲಿಲ್ಲ. ಮುಖ್ಯವಾಗಿ ಸಲ್ಮಾನ್ ಖಾನ್ ತಮ್ಮ ಸ್ಥಾನವನ್ನ ನಿರ್ದೇಶಕಿ ಫರಾ ಖಾನ್ಗೆ ಬಿಟ್ಟುಕೊಟ್ಟು ಭಜರಂಗಿ ಭಾಯಿಜಾನ್ ಚಿತ್ರದ ಶೂಟಿಂಗ್ ಎಂದು ಹೊರಟು ಹೋದ್ರು. ಆದ್ರೆ ಈಗ ಮತ್ತೆ ಸಲ್ಲು ಮಿಯಾನಿ 9ನೇ ಅವತರಣಿಕೆಯನ್ನ ಮುನ್ನಡೆಸಲಿದ್ದಾರೆ ಅಂತ ಬಾಲಿವುಡ್ನಲ್ಲಿ ಕೇಳಿಬರ್ತಿದೆ. 5 ವರ್ಷಗಳ ಬಳಿಕ ನಟಿ ಐಶ್ವರ್ಯ ಮತ್ತೆ ಚಿತ್ರದಲ್ಲಿ ನಟಿಸಲು ರೆಡಿಯಾಗಿದ್ದಾರೆ. ಸಂಜಯ್ ಗುಪ್ತಾ ನಿರ್ದೇಶನದ ಜಬ್ದಾ ಚಿತ್ರದಲ್ಲಿ ಐಶ್ವರ್ಯ ಇರ್ಫಾನ್ಗೆ ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇದೀಗ ಜಬ್ದಾ ಚಿತ್ರದ ಫಸ್ಟ್ ಲುಕ್ ಹೊರಬಿದ್ದಿದೆ. ನಗರವೊಂದರಲ್ಲಿ ಐಶ್ವರ್ಯ ಸಂಕಷ್ಟಕ್ಕೆ ಸಿಲುಕಿಕೊಂಡಿರುವ ದೃಶ್ಯ ಈ ಪೋಸ್ಟರ್ನಲ್ಲಿ ರಿವೀಲ್ ಆಗಿದೆ. ಶಬನಾ ಅಜ್ಮಿ, ಅಭಿಮನ್ಯು ಸಿಂಗ್, ಅತುಲ್ ಕುಲಕರ್ಣಿ, ಚಂದನ್ ರಾಯ್, ಸನ್ಯಾಲ್ ಮತ್ತು ಅನುಪಮ್ ಖೇರ್ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ 32ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಈ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಮಗ ಅಭಯ್ ರಾಮ್ ಫೋಟೋಗಳನ್ನ ಟ್ವಿಟರ್ನಲ್ಲಿ ಶೇರ್ ಮಾಡುವುದರ ಮೂಲಕ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಯಂಗ್ ಟೈಗರ್ ಹಾಗೂ ಕ್ಯೂಟ್ ಮಗ ಅಭಯ್ ಇರುವ ಫೋಟೋ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಬರ್ಡೇ ಜೊತೆಗೆ ತನ್ನ ಅಭಿನಯದ ಸುಕುಮಾರ್ ನಿರ್ದೇಶನದ ಇನ್ನೂ ಹೆಸರಿಡದ ಚಿತ್ರಕ್ಕೆ ಇದೀಗ ಪ್ರೊಡಕ್ಷನ್ ನಂಬರ್ 21 ಅಂತ ಟೈಟಲ್ ಇಟ್ಟಿದ್ದಾರೆ.